ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಒಂದು 2024ನೇ ಒಂದು ಹೊಸ ವರ್ಷದಲ್ಲಿ ನಾವು ಏನಾದರೂ ಒಂದು ಹೊಸ ಗುರಿಯನ್ನು ಹಾಕೊಳ್ಳೋಣ, ಏನಾದರೂ ಒಂದು ಹೊಸ ಪ್ಲಾನ್ ಅನ್ನು ಹಾಕೊಳ್ಳೋಣ. ಡೋಂಟ್ ಪುಟ್ ಇಟ್ ಆಫ್ ಟುಮಾರೋ ವಾಟ್ ಯು ವಿಶ್ ಟು ಲರ್ನ್ ನ್ಯೂ. ಏನಾದರೂ ಒಂದು ಹೊಸದನ್ನು ಕಲಿಯಬೇಕಾದ್ರೆ ನಾವು ಯಾವತ್ತು ನಾಳೆ ಅಂತ ಮುಂದೆ ಹಾಕೋದು ಬೇಡ. ಈ ವರ್ಷನೇ ನಾನು ಈ ಇಂಗ್ಲಿಷನ್ನು ಕಲಿತೀನಿ, ಮಾತಾಡ್ಲಿಕ್ಕೆ ಕಲಿತೇನೆ ಅನ್ನೋದನ್ನ ನಾವೊಂದು ಆಕ್ಷನ್ ಪ್ಲಾನ್ ಅನ್ನ ಹಾಕೊಳ್ಳೋಣ. ಹಾಗಾದ್ರೆ ಹೇಗೆ ಕಲಿಯೋದು, ಎಲ್ಲಿ ಕಲಿಯೋದು? ನನಗೆ ಕನ್ನಡ ಇಂಗ್ಲಿಷ್ ಬರೋದಿಲ್ಲ, ನಾನು ಗ್ರಾಮೀಣದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿ ಅಂತ ಅನ್ಕೋದು ಬೇಡ. ನಾವು ಮಾಡ್ತಕ್ಕಂಥ ಅಂದ್ರೆ ನಮ್ಮ ಹಳ್ಳಿ ಮೇಸ್ಟ್ರಿ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಮುಖಾಂತರ ಈಗಾಗಲೇ ಹಲವಾರು ವಿಡಿಯೋಗಳನ್ನ ಸಿಂಪಲ್ ಆಗಿ ಸರಳವಾಗಿ ಕನ್ನಡದ ಮುಖಾಂತರ ಕಲಿಸಲಿಕ್ಕೆ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇವೆ. ಆ ವಿಡಿಯೋಗಳನ್ನ ನೀವು ನೋಡ್ತಾ ಏನಂತಂದ್ರೆ ಮನೆಯಲ್ಲೇ ವಿತೌಟ್ ಎನಿ ಕಾಸ್ಟ್, ಯಾವುದೇ ದುಡ್ಡು ಬೇಡ, ಸ್ಪೇರ್ ಅಸ್ ಹಾಫ್ ಆನ್ ಅವರ್ ಪರ್ ಡೇ, ಒಂದು ಅರ್ಧ ತಾಸು ನೀವು ಸಮಯವನ್ನು ಮೀಸಲಿಟ್ಟು ನೋಟ್ಸ್ ಮಾಡಿಕೊಂಡು ನೀವು ಕೂಡ ಮನೆಯಲ್ಲೇ ಈಸಿಯಾಗಿ ಕಲಿಬಹುದು. ನಮ್ಮ ಮಾತೃಭಾಷೆಯಲ್ಲಿ 49 ಅಕ್ಷರಗಳಿರ್ತವೆ, ಅವುಗಳನ್ನ ಕಲಿತೆ ನಾವು ಕನ್ನಡವನ್ನು ಎಷ್ಟು ಚೆನ್ನಾಗಿ ಮಾತಾಡ್ತೇವೆ. ಜಸ್ಟ್ 26 ಲೆಟರ್ಸ್, ಇವರ 26 ಅಕ್ಷರ ಇರತಕ್ಕಂಥ ಭಾಷೆಯನ್ನು ಕಲಿಯೋದೇನು ಅಷ್ಟು ದೊಡ್ಡ ಮಾತಲ್ಲ, ನಾವು ಕೂಡ ಕಲಿಬಹುದು. ಹಾಗಾದ್ರೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದ್ಮೇಲೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಟು ದ ಕ್ಲಾಸ್. ಇವತ್ತಿನ ಕ್ಲಾಸ್ ಅಲ್ಲಿ ಡ್ಯೂರಿಂಗ್, ನಾವು ಹಲವಾರು ಪೇಪರ್ಗಳಲ್ಲಿ, ಟೆಕ್ಸ್ಟ್ ಬುಕ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಓದ್ತಿರ್ತೇವೆ. ಡ್ಯೂರಿಂಗ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಅನ್ನ ಮಾಡಿರ್ತಾರೆ. ಹಾಗಾದ್ರೆ ಡ್ಯೂರಿಂಗ್ ಅಂದ್ರೆ ಏನು? ಮೊದಲು ಆ ಪದದ ಅರ್ಥವನ್ನ ತಿಳ್ಕೊಳ್ಳೋಣ. ಡ್ಯೂರಿಂಗ್ ಅಂದ್ರೆ ಆ ಸಮಯದಲ್ಲಿ, ಆ ಟೈಮಲ್ಲಿ, ಆ ವೇಳೆಯಲ್ಲಿ, ಆ ಹೊತ್ತಿನಲ್ಲಿ, ಅದೇ ಸಮಯದಲ್ಲಿ, ಈ ರೀತಿಯಾಗಿ ನಾವು ಹೇಳ್ತಾ ಇರ್ತೇವಲ್ಲ ಕನ್ನಡದಲ್ಲಿ, ಅದೇ ಅರ್ಥವನ್ನ ಡ್ಯೂರಿಂಗ್ ಅನ್ನ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಡ್ಯೂರಿಂಗ್ ಅನ್ನ ಯಾವಾಗ ಬಳಸ್ತೇವೆ ನೋಡಿ. ಇಟ್ ಟಾಕ್ಸ್ ಅಬೌಟ್ ಎಂಟೈರ್ ಇವೆಂಟ್, ಇಡೀ ಒಂದು ಇವೆಂಟ್ ಬಗ್ಗೆ ಮಾತಾಡುವಾಗ ನಾವು ಡ್ಯೂರಿಂಗ್ ಅನ್ನ ನಾವು ಬಳಸ್ತೇವೆ. ಎಷ್ಟು ಹೊತ್ತು ನಡೀತು ಅನ್ನುವಾಗ ನಾವು ಇದನ್ನ ಬಳಸೋದಿಲ್ಲ. ಎಂಟೈರ್, ಇಡೀ ಒಂದು ಘಟನೆ ಹೇಗೆ ನಡೀತು ಅಂತ ಬಳಸುವಾಗ ನಾವು ಡ್ಯೂರಿಂಗ್ ಅನ್ನ ಬಳಸ್ತೇವೆ. ಎಷ್ಟು ಹೊತ್ತು ನಡೆಯಿತು ಕೆಲಸ ಅಂತ ಹೇಳುವಾಗ ನಾವು ಡ್ಯೂರಿಂಗ್ ಅನ್ನ ಬಳಸೋದಿಲ್ಲ. ಹಾಗಾದ್ರೆ ಇನ್ನೊಂದು ನಿಯಮ ಇದೆ, ಏನಂತಂದ್ರೆ ಯಾವಾಗ ಬಳಸಬೇಕು ಡ್ಯೂರಿಂಗ್ ಅನ್ನ? ಡ್ಯೂರಿಂಗ್ ಪ್ಲಸ್ ನೌನ್. ಡ್ಯೂರಿಂಗ್ ನಂತರ ಬರ್ತಕ್ಕಂಥದ್ದು ಆ ನೌನ್ಗಳಾಗಿರ್ಬೇಕು, ಅಂದ್ರೆ ನಾಮಪದಗಳ ಜೊತೆಗೆ ನಾವು ಡ್ಯೂರಿಂಗ್ ಅನ್ನ ನಾವು ಬಳಸ್ತೇವೆ. ಯಾವುದನ್ನ? ಡ್ಯೂರಿಂಗ್ ಮತ್ತ ನೌನ್, ಅಂದ್ರೆ ನಾಮಪದದ ಜೊತೆಗೆ ಡ್ಯೂರಿಂಗ್ ಅನ್ನ ನಾವು ಬಳಸ್ತೇವೆ. ಹಾಗಾದ್ರೆ ಡ್ಯೂರಿಂಗ್ ಅಂದ್ರೆ ಏನು? ಆ ಸಮಯದಲ್ಲಿ, ಆ ವೇಳೆಯಲ್ಲಿ, ಆ ಹೊತ್ತಿನಲ್ಲಿ ಅಂತ ಅರ್ಥ. ಹಾಗಾದ್ರೆ ನೋಡಿ, ತುಂಬಾ ಸರಳವಾಗಿರ್ತಕ್ಕಂಥ ವಾಕ್ಯಗಳನ್ನ ನಾನು ಬರೆದಿದ್ದೇನೆ ನೋಡಿ. ದ ಆಡಿಯನ್ಸ್ ವಾಸ್ ಕ್ವೈಟ್ ಡ್ಯೂರಿಂಗ್ ದ ಸ್ಪೀಚ್. ಆಡಿಯನ್ಸ್ ಅಂದ್ರೆ ಜನರು, ಆ ಸಭೆಯಲ್ಲಿ ಸೇರ್ತಕ್ಕಂಥ ಜನರು ತುಂಬಾ ನಿಶಬ್ದವಾಗಿ ಕುಳಿತಿದ್ರು. ಯಾವ ಸಮಯದಲ್ಲಿ? ಭಾಷಣದ ಸಮಯದಲ್ಲಿ ನೋಡಿ. ಡ್ಯೂರಿಂಗ್ ಇದು ಹೌದಾ. ನೆಕ್ಸ್ಟ್ ಸ್ಪೀಚ್ ಅಂದ್ರೆ ಭಾಷಣ. ಭಾಷಣದ ಸಮಯದಲ್ಲಿ ಹೇಗೆ ಕುಳಿತಿದ್ರು? ತುಂಬಾ ನಿಶಬ್ದವಾಗಿ, ಅಂದ್ರೆ ಭಾಷಣ ಮಾಡುವ ಸಮಯದಲ್ಲಿ, ಆ ಭಾಷಣ ಮಾಡುವ ವೇಳೆಯಲ್ಲಿ ಪ್ರೇಕ್ಷಕರು ತುಂಬಾ ನಿಶಬ್ದವಾಗಿ ಕುಳಿತಿದ್ರು ನೋಡಿ. ಡ್ಯೂರಿಂಗ್ ಸ್ಪೀಚ್, ಡ್ಯೂರಿಂಗ್ ಪ್ಲಸ್ ನೌನ್. ಅರ್ಥ ಆಯ್ತು ಅಂತ ಅನ್ಕೊಳ್ಳಿ. ದ ಶಾಪ್ ಈಸ್ ಕ್ಲೋಸ್ಡ್ ಡ್ಯೂರಿಂಗ್ ನೈಟ್. ರಾತ್ರಿಯ ವೇಳೆಯಲ್ಲಿ ಅಥವಾ ರಾತ್ರಿಯ ಸಮಯದಲ್ಲಿ ಆ ಅಂಗಡಿ ಮುಚ್ಚಿರುತ್ತದೆ ನೋಡಿ. ಡ್ಯೂರಿಂಗ್ ಪ್ಲಸ್ ನೈಟ್. ನೈಟ್ ಅನ್ನೋದು ನೌನ್. ಯಾವ ಹೊತ್ತಿನಲ್ಲಿ? ರಾತ್ರಿಯ ಸಮಯದಲ್ಲಿ ಅಥವಾ ರಾತ್ರಿಯ ವೇಳೆಯಲ್ಲಿ ಏನಾಗಿರುತ್ತೆ? ಅಂಗಡಿ ಮುಚ್ಚಿರುತ್ತದೆ. ಡ್ಯೂರಿಂಗ್ ನೈಟ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಡೋಂಟ್ ಟಾಕ್ ಡ್ಯೂರಿಂಗ್ ಎಕ್ಸಾಮ್. ಎಕ್ಸಾಮ್ ಅನ್ನೋದು ನೌನ್.
ಪರೀಕ್ಷೆ ಅಂತ ಕರಿತೇವಲ್ಲ ನೋಡಿ. ಡ್ಯೂರಿಂಗ್ ಅನ್ನು ಯಾವಾಗ ಬಳಸ್ತೀವಿ? ನೌನ್ಗಳ ಡ್ಯೂರಿಂಗ್ ನಂತರ ಬರ್ತಕ್ಕಂಥದ್ದು ಯಾವಾಗ್ಲೂ ನೌನ್ ಆಗಿರ್ಬೇಕು, ವರ್ಬ್ ಅನ್ನ ಯೂಸ್ ಮಾಡಬಾರ್ದು. ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಡೋಂಟ್ ಟಾಕ್ ಡ್ಯೂರಿಂಗ್ ಎಕ್ಸಾಮ್, ಪರೀಕ್ಷೆಯ ಸಮಯದಲ್ಲಿ, ಪರೀಕ್ಷೆ ಬರೆಯುವ ವೇಳೆಯಲ್ಲಿ ಮಾತನಾಡಬೇಡ. ಡೋಂಟ್ ಟಾಕ್ ಡ್ಯೂರಿಂಗ್ ಎಕ್ಸಾಮ್ ಅಂತ ಹೇಳ್ತಿರ್ತೇವಲ್ಲ, ಅವಾಗ ಡ್ಯೂರಿಂಗ್ ಅನ್ನ ನಾವು ಬಳಸಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಶಿ ಕಾಲ್ ಮೀ ಡ್ಯೂರಿಂಗ್ ಲಂಚ್, ಊಟ ಮಾಡುವ ಸಮಯದಲ್ಲಿ ಅವಳು ನನಗೆ ಕರೆ ಮಾಡಿದ್ದು, ಫೋನ್ ಮಾಡಿದ್ದು. ಯಾವ ಸಮಯದಲ್ಲಿ? ಲಂಚ್. ಲಂಚ್ ಅನ್ನೋದೇನು? ಇಟ್ ಇಸ್ ಅ ನೌನ್. ಡ್ಯೂರಿಂಗ್ ಲಂಚ್, ಊಟ ಮಾಡುವ ಸಮಯದಲ್ಲಿ ಅವಳು ನನಗೆ ಫೋನ್ ಮಾಡಿದ್ದು, ಕರೆ ಮಾಡಿದ್ದು ಅಂತ ಅರ್ಥ. ಐ ಮೆಟ್ ಹರ್ ಡ್ಯೂರಿಂಗ್ ಲೀಸರ್. ಲೀಸರ್ ಅಂದ್ರೆ ಬಿಡುವಿನ ವೇಳೆ, ವಿಶ್ರಾಂತಿಯ ವೇಳೆ ಅಂತ ನಾವು ಕರಿತೇವಲ್ಲ, ಲೀಸರ್ ಟೈಮ್ ಅಂತ ಹೇಳಿ. ಐ ಮೆಟ್ ಹರ್ ಡ್ಯೂರಿಂಗ್ ಲೀಸರ್. ಡ್ಯೂರಿಂಗ್ ಅಂದ್ರೆ ಎಂಟೈರ್ ಆಕ್ಷನ್ ಬಗ್ಗೆ ನಾವು ಹೇಳ್ತೀವಲ್ವಾ, ಒಂದು ಎಷ್ಟು ಹೊತ್ತು ನಡೀತು ಅಂತ ಹೇಳೋದಿಲ್ಲ. ಐ ಮೆಟ್ ಹರ್ ಡ್ಯೂರಿಂಗ್ ಲೀಸರ್, ನಾನು ಅವಳನ್ನ ವಿಶ್ರಾಂತಿ ವೇಳೆಯಲ್ಲಿ ಭೇಟಿಯಾಗಿದ್ದೆ, ಆ ಸಮಯದಲ್ಲಿ ನಾನು ಅವಳನ್ನ ಭೇಟಿಯಾಗಿದ್ದೆ ಅಂತ ಅರ್ಥ. ಇವುಗಳನ್ನ ನೀವು ಕೂಡ ಇದೇ ರೀತಿ ವಾಕ್ಯಗಳನ್ನ, ಸಿಂಪಲ್ ಆಗುತ್ತ ವಾಕ್ಯಗಳನ್ನ ನಾವು ಮನೆಯಲ್ಲೇ ಕೂಡ ನಾವು ಕಲಿತು ಇಂಗ್ಲಿಷ್ ಅನ್ನು ಸುಲಭವಾಗಿ ನಮ್ಮ ಚಾನೆಲ್ ಮುಖಾಂತರ ನೀವು ಕೂಡ ಕಲಿಬಹುದು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಡೋಂಟ್ ಪ್ಲೇ ಡ್ಯೂರಿಂಗ್ ರೈನ್, ಮಳೆ ಬರುವ ಸಮಯದಲ್ಲಿ ಹೊರಗೆ ಆಟ ಆಡಬೇಡ. ಡೋಂಟ್ ಪ್ಲೇ ಡ್ಯೂರಿಂಗ್ ರೈನ್. ರೈನ್ ಅನ್ನೋದು ಒಂದು ನೌನ್. ಹಿ ಡ್ರೋವ್ ದ ಕಾರ್ ಡ್ಯೂರಿಂಗ್ ನೈಟ್, ಅವನು ರಾತ್ರಿಯ ಸಮಯದಲ್ಲಿ ಕಾರನ್ನು ಓಡಿಸಿದ್ದ. ನೋಡಿ, ಹಿ ಡ್ರೋವ್ ದ ಕಾರ್ ಡ್ಯೂರಿಂಗ್, ಇಲ್ಲಿ ವರ್ಬ್ ಇದೆ, ಇಲ್ಲಿ ಡ್ಯೂರಿಂಗ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವಾಗ್ಲೂ ಏನಾಗಿರ್ಬೇಕು? ನೌನ್ ಆಗಿರ್ಬೇಕು. ಯಾವುದು ಸಮಯದಲ್ಲಿ ಓಡಿಸಿದ್ದ? ರಾತ್ರಿಯ ಸಮಯದಲ್ಲಿ. ನೋಡಿ, ಆ ಸಮಯದಲ್ಲಿ, ಆ ವೇಳೆಯಲ್ಲಿ, ಆ ಹೊತ್ತಿನಲ್ಲಿ. ಹಿ ಡ್ರೋವ್ ದ ಕಾರ್ ಡ್ಯೂರಿಂಗ್ ನೈಟ್, ಅವನು ರಾತ್ರಿಯ ಸಮಯದಲ್ಲಿ ಕಾರನ್ನು ಓಡಿಸಿದ್ದ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಮೆನಿ ಪೀಪಲ್ ಡೈಡ್ ಡ್ಯೂರಿಂಗ್ ವರ್ಲ್ಡ್ ವಾರ್. ವರ್ಲ್ಡ್ ವಾರ್ ಅಂದ್ರೆ ಗೊತ್ತಿದ್ದೇವೆ, 2 ಜಾಗತಿಕ ಮಹಾಯುದ್ಧಗಳು ನಡೆದು ಹಲವಾರು ಜನ ಯುದ್ಧದಲ್ಲಿ ಸತ್ರು. ನೋಡಿ, ಮೆನಿ ಪೀಪಲ್ ಡೈಡ್ ಸತ್ರು. ಯಾವ ಒಂದು ಸಮಯದಲ್ಲಿ? ಜಾಗತಿಕ ಯುದ್ಧದಲ್ಲಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು, ಆ ಒಂದು ಯುದ್ಧದ ವೇಳೆಯಲ್ಲಿ, ಆ ಒಂದು ಯುದ್ಧದ ಸಮಯದಲ್ಲಿ. ಹಾಗಾದ್ರೆ ಡ್ಯೂರಿಂಗ್ ಅದರ ಅರ್ಥ ಏನು? ಆ ಸಮಯದಲ್ಲಿ ಅಥವಾ ಆ ವೇಳೆಯಲ್ಲಿ. ಯಾವಾಗ ಬಳಸ್ತೇವೆ? ಎಂಟೈರ್ ಇವೆಂಟ್ ಬಗ್ಗೆ ಹೇಳಬಹುದು, ಇಡೀ ಒಂದು ಘಟನೆ ಬಗ್ಗೆ ಹೇಳಲಿಕ್ಕೆ ನಾವು ಡ್ಯೂರಿಂಗ್ ಅನ್ನ ನಾವು ವಾಕ್ಯದಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಬಳಸ್ತೇವೆ. ಯಾವ ಒಂದು ಸಂದರ್ಭದಲ್ಲಿ ಬಳಸ್ತೇವೆ ಅದನ್ನ ರೂಲ್ ಡ್ಯೂರಿಂಗ್ ನಂತರ ಬರ್ತಕ್ಕಂಥದ್ದು ಯಾವಾಗ್ಲೂ ನೌನ್ ಆಗಿರ್ಬೇಕು. ಡೋಂಟ್ ಯೂಸ್ ವರ್ಬ್, ಕ್ರಿಯಾಪದವನ್ನ ನಾವು ಬಳಸಬಾರ್ದು. ದಟ್ಸ್ ಬಿಕಮ್ ರಾಂಗ್, ಹೌದಲ್ವಾ? ಇವತ್ತಿನ ಒಂದು ತರಗತಿಯಲ್ಲಿ ನಾವು ಈ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನೋಡಿ, ಡ್ಯೂರಿಂಗ್ ಅಂತಕ್ಕಂಥದ್ದು ಒಂದು ಚಿಕ್ಕ ಒಂದು ಪದ ಆಗಿರ್ಬೋದು, ಆದ್ರೆ ಇದು ಸಾಕಷ್ಟು ಒಂದು ಅರ್ಥವನ್ನ ಕೊಡ್ತಕ್ಕಂಥ ಒಂದು ಪದಗಳು. ಇಂಗ್ಲಿಷ್ ಅಲ್ಲಿ ಎಲ್ಲಾ ಪದಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾವುದನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಈಚ್ ಅಂಡ್ ಎವ್ರಿ ವರ್ಡ್ ಹ್ಯಾಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಇಂಗ್ಲಿಷ್ ಸ್ಪೋಕನ್ ಲ್ಯಾಂಗ್ವೇಜ್. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮಾಡಿದ್ವಿ ಡ್ಯೂರಿಂಗ್ ಅನ್ನು ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು, ಅದರ ನಿಯಮ ಏನಂತ ಅನ್ನೋದನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆ ಒಂದು ಕ್ಲಾಸ್ ಅಲ್ಲಿ ವೈಲ್, ಅದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ತಿಳಿದುಕೊಳ್ಳೋಣ. ಓಕೆ, ಲೆಟ್ಸ್ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.